ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. 21 ಜಿಲ್ಲೆಗಳಲ್ಲಿ ರಣಮಳೆ, 92,000 ಹೆಕ್ಟೇರ್ ಬೆಳೆ ಹಾನಿ, 1,400 ಮನೆ ಹಾನಿ, ಸಾವು ನೋವು, ಅನ್ನದಾತರ ಬದುಕು ನೀರು ಪಾಲು, ಮುಳುಗಿದ ಹೊಲದಲ್ಲಿ ನೇಗಿಲ ಯೋಗಿಯ ಕಣ್ಣೀರು. ಇದೇ ಈ ಹೊತ್ತಿನ ಇನ್ಫಾರ್ಮೇಶನ್. ಅನ್ನದಾತನ ಕಣ್ಣೀರು. ಬೇಡ ನೋಡಿ, ಹೇಳಿರು ಕೇಳಲ್ಲ. ಆಮೇಲೆ 21 ಜಿಲ್ಲೆಯಲ್ಲಿ ರಣಮಳೆ, 92,000 ಹೆಕ್ಟೇರ್ ಬೆಳೆ ಹಾನಿ. ನಾನೂರು ಮನೆ ಹಾನಿ, ಸಾವು ನೋವು, ಅನ್ನದಾತರ ಬದುಕು ನೀರು ಪಾಲು. ಮುಳುಗಿದ ಹೊಲದಲ್ಲಿ ನೇಗಿಲ ಯೋಗಿ ಕಣ್ಣೀರು. ಎಲ್ಲ ಹಾಳ ಮಾಡ್ಬಿಟ್ಟಿರೋದು, ಮೆಷಿನ್ ಇಡಲ್ಲ. ಮಳೆ, ಮಹಾಮಳೆ ರಾಜ್ಯದ 21 ಜಿಲ್ಲೆಗಳಲ್ಲಿ ರೌದ್ರಾವತಾರ ತೋರ್ತಾ ಇದೆ. ಈ ರಕ್ಕಸ ಮಳೆಯ ಅಬ್ಬರ ಆರ್ಭಟ ಸದ್ಯಕ್ಕೆ ನಿಲ್ಲೋ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಎಡಬಿಡದೆ ದಿನ ಸುರಿತಾ ಇರೋ ಮಹಾಮಳೆಯಿಂದಾಗಿ ರಾಜ್ಯದ 21 ಜಿಲ್ಲೆಗಳಲ್ಲಿ ಬರೋಬ್ಬರಿ 92,000 ಹೆಕ್ಟೇರ್ ಬಂಗಾರದಂತಹ ಬೆಳೆ ನೀರು ಪಾಲಾಗಿದೆ. ಭತ್ತ, ಈರುಳ್ಳಿ, ಟೊಮೆಟೊ, ಮೆಣಸಿನಕಾಯಿ ಸೇರಿದಂತೆ ಹಲವು ಬೆಳೆಗಳು ನೆಲಕಚ್ಚಿವೆ. ಏನಂದ್ರೆ ಊರ್ ಮೇಲೆ ಊರ್ ಪಕ್ಕದಲ್ಲಿ ಕಿತ್ತಲ್ ಓಡಿ ಹತ್ರನೇ ಹೋಗೈತೆ. ಇದಿಷ್ಟೇ ಅಲ್ಲ, ತಗ್ಗು ಪ್ರದೇಶದಲ್ಲಿರೋ ಮನೆಗಳಿಗೆ ನೀರು ನುಗ್ಗಿದ್ದು ಅದೆಷ್ಟೋ ಮಂದಿ ಮನೆ ಮಠ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಬರೋಬ್ಬರಿ 1,400 ಮನೆಗಳು ಮಳೆಯಿಂದ ಹಾನಿಗೊಂಡಿವೆ. ಶ್ರೀಸಾಮಾನ್ಯರು ಜೀವ ಕೈಯಲ್ಲಿ ಹಿಡ್ಕೊಂಡು ಜೀವನ ಮಾಡೋ ದುಸ್ಥಿತಿ ನಿರ್ಮಾಣವಾಗಿದೆ. ಮುಳುಗಿದ ಹೊಲದಲ್ಲಿ ನೇಗಿಲ ಯೋಗಿಯ ಕಣ್ಣೀರಿನ ಕಥೆಗಳು ಹೇಳತೀರದಾಗಿದೆ. ಹಾಗಾದ್ರೆ ಸುಮಾರು 1 ವಾರದಿಂದ ರಾಜ್ಯದಲ್ಲಿ ಸುರಿತಾ ಇರೋ ರಣಮಳೆಯ ಅಬ್ಬರ ಅಟ್ಟಹಾಸಕ್ಕೆ ಅನ್ನದಾತ ನಲುಗಿ ಹೋಗಿರೋದು ಹೇಗೆ? ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಎಂತೆಂಥ ದುಸ್ಥಿತಿ ನಿರ್ಮಾಣವಾಗಿದೆ ಗೊತ್ತಾ? ಆ ರಣರೋಚಕ ಸ್ಟೋರಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ಕೊಪ್ಪಳದಲ್ಲಿ ನೆಲಕಚ್ಚಿದ ಈರುಳ್ಳಿ, ಮೆಣಸಿನಕಾಯಿ ಬೆಳೆ, 600ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದ ಬೆಳೆ ಹಾನಿ. ಇಲ್ಲಿ ನೋಡಿ, ಕೊಪ್ಪಳದಲ್ಲಿ ಅಕಾಲಿಕವಾಗಿ ಸುರಿದ ಮಳೆ ಅದೆಂಥ ಅನಾಹುತವನ್ನ ಸೃಷ್ಟಿಸಿದೆ ಅನ್ನೋದನ್ನ. ಇಲ್ಲಿನ ಯಲಬುರ್ಗಾ ತಾಲೂಕಿನ ಹಲವೆಡೆ ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆ ನೆಲಕಚ್ಚಿದೆ. ಇದಿಷ್ಟೇ ಅಲ್ಲ, ಎರೆಹಂಚಿನಾಳ, ಚಿಕ್ಕೇನಕೊಪ್ಪ, ಮಂಡಲಗಿರಿ, ಇಟಿಗಿ, ಬೆನ್ನಾಳ್ ಗ್ರಾಮ ಸೇರಿದಂತೆ ಹಲವೆಡೆ ಈರುಳ್ಳಿ, ಮೆಣಸಿನಕಾಯಿ ಬೆಳೆ ನಾಶವಾಗಿದೆ. ಸುಮಾರು 600ಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದ ಬೆಳೆ ಜಮೀನಿನಲ್ಲಿಯೇ ಕೊಳೆಯುತ್ತಿದೆ.
ನಿರಂತರ ಮಳೆಯಿಂದ ಸಂಕಷ್ಟಕ್ಕೆ ಸಿಕ್ಕಿದ ಈರುಳ್ಳಿ, ಮೆಣಸಿನಕಾಯಿ ಬೆಳೆದ ರೈತರು ಸೂಕ್ತ ಪರಿಹಾರ ನೀಡಲು ಆಗ್ರಹಿಸುತ್ತಿದ್ದಾರೆ. ಮೆಣಸಿನ್ಕಾಯಿ ಎಲ್ಲ ಸರ್ ಈಗ ಅದು ಮಳೆ ಬಂದಿದ್ದ ಸಂಬಂಧ ಅದು ನೀರು ಅದು ಕೊಳಕೈತೆ ಸರ್. ಮೆಣಸಿನ್ಕಾಯಿನೂ ಕೊಳಕೈತ್ರಿ. ಉಳ್ಳಾಗಡ್ಡಿ ಅಂತೂ ಇವಾಗ ಇರೋ ಉಳ್ಳಾಗಡ್ಡಿನೂ ಒಳ್ಳೆ ಬರಾಕ್ತಾ ಇರಲ್ಲ ಸರ್. ಯಾಕಂದ್ರೆ ಈಗ ಇರೋ ಉಳ್ಳಾಗಡ್ಡಿ ಏನಾಗುತ್ತೆ ಸರ್, ನೀರು ಅದ್ರೊಳಗಡೆ ಹೊಕ್ಕಣತ್ರಿ. ಹೊಕ್ಕೊಂಡು ಅದು ಅಲ್ಲಿ ಇದ್ದಲ್ಲೇ ಕೆಟ್ಟು ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಕೀಳಕ್ಕೂ ಬರಲ್ಲ, ಉಗುಳಕ್ಕೂ ಬರಲ್ಲ, ನುಂಗಕ್ಕೂ ಬರಲ್ಲ ಸರ್. ಹಂಗಾಗಿ ರೈತರದ್ದು ಯಾರು ನೋಡ್ತಾ ಇಲ್ಲ ಸರ್. ಸರ್ಕಾರ ಏನಾದರೂ ಒಂದು ಪರಿಹಾರ ಕೊಟ್ಟರೆ ಖುಷಿ ಆಗುತ್ತೆ ಸರ್. ಮತ್ತಿಲ್ಲ ಅಂದರೆ ಮತ್ತೆ ಏನೋ ಉರ್ಲಾಕೆಣ ಲೆವೆಲ್ಗೆ ಬಂದೈತೆ ಸರ್ ಇವಾಗ. ಇನ್ನ ಇದೇ ರೀತಿ ಕೊಪ್ಪಳ ಜಿಲ್ಲೆ ಕುಕನೂರ ತಾಲೂಕಿನ ಕೋಮಲಾಪುರದಲ್ಲಿ ಈರುಳ್ಳಿ, ಬಿಳಿ ಜೋಳ ಮಳೆಗೆ ಸರ್ವನಾಶವಾಗಿದೆ. ಕೊಳೆತು ಹೋಗಿರೋ ಈರುಳ್ಳಿಯನ್ನ ರಾಶಿ ಹಾಕಿರೋ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಸರ್ಕಾರ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುತ್ತಾ ಅಂತ ಹೇಳಿ ಕಣ್ ಬಿಡ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆರಾಯ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತಿದ್ದಾನೆ. ಹೊಲ ಗದ್ದೆಗಳೆಲ್ಲ ನೀರು ಪಾಲಾಗಿದ್ದು ಮನೆಗಳು ಸಹ ಕುಸಿಯೋ ಆತಂಕ ಶುರುವಾಗಿದೆ. ಗಂಗಾವತಿ ತಾಲೂಕಿನ ಬಸವದುರ್ಗ ಗ್ರಾಮದಲ್ಲಿ 10ಕ್ಕೂ ಹೆಚ್ಚು ಮನೆಗಳು ಬಿರುಕು ಬಿಟ್ಟಿವೆ. ಯಾವಾಗ ಮನೆಗಳು ಕುಸಿಯುತ್ತವೋ ಅನ್ನೋ ಆತಂಕದಲ್ಲೇ ಜನ ದಿನ ದೂಡ್ತಿದ್ದು ನಮಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗಲೇ ತುಂಗಭದ್ರಾ ಜಲಾಶಯದಿಂದ 1 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗುತ್ತಿದೆ. ಇದರಿಂದ ಗಂಗಾವತಿ ಕಂಪ್ಲಿ ಸೇತುವೆ ಮುಳುಗಡೆ ಭೀತಿ ಎದುರಾಗಿದೆ. ಹೀಗಾಗಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಚಿಕ್ಕ ಜಂತ್ಕಲ್ ಬಳಿ ಇರೋ ಕಂಪ್ಲಿ ಸೇತುವೆ ಮೇಲೆ ಸಂಚಾರ ಬಂದ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ನದಿ ಪಾತ್ರದಲ್ಲಿರೋ ಜನ ಆತಂಕದಲ್ಲೇ ಜೀವನ ದೂಡುವಂತಾಗಿದೆ. ಭತ್ತದ ಗದ್ದೆಗಳಿಗೆ ನುಗ್ಗಿದ ನೀರು. 200 ಎಕರೆಯಷ್ಟು ಭತ್ತದ ಬೆಳೆ ನಾಶ. ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಾಗಿರೋದ್ರಿಂದ ಭತ್ತದ ಗದ್ದೆಗಳಿಗೆ ನೀರು ನುಗ್ಗಿ ಬೆಳೆದ ಭತ್ತ ನೀರು ಪಾಲಾಗಿದೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಚಿಕ್ಕ ಜಂತ್ಕಲ್, ಹೆಬ್ಬಾಳ, ಢಾಣಪೂದ ಭಾಗದಲ್ಲಿ ಗದ್ದೆಗಳಿಗೆ ನೀರು ನುಗ್ಗಿದೆ. ಇದರಿಂದ ಸುಮಾರು 200 ಎಕರೆಯಷ್ಟು ಭತ್ತದ ಬೆಳೆ ನಾಶವಾಗಿದೆ. ಇದುವರೆಗೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದೇ ಇರೋದಕ್ಕೆ ರೈತರು ಆಕ್ರೋಶಗೊಂಡಿದ್ದಾರೆ. 200 ಎಕರೆ ಸರ್, 197, 94 ಈ ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸೇರಿಸಿ ಒಂದು 200 ಎಕರೆ ಆಗುತ್ತೆ ಸರ್. ಈ ಪರಿಸ್ಥಿತಿ ಬಹಳ ಗಂಭೀರ ಐತಿ ನಮಗೆ. ಟೋಟಲ್ ಏನೇನಿಲ್ರಿ, ಬೇಕಾದ್ರೆ ನಿನ್ನೊಂದು 40 ವರ್ಷ ಈಗ ಇದು ನೋಡ್ರಿ, ಕಟಾವ್ ಮಾಡಕ್ ಬರಲ್ಲ ಅಂತಾರೆ. ಕಟಾವ್ ಮಾಡಕ್ ಬರಲ್ಲ ಸರ್. ಇದು ಏನು ಬಂದಿಲ್ಲ ಸರ್ ಇದ್ರಾಗ. ಇವತ್ತು ಬಿಟ್ಬಿಟ್ಟು ಸರ್ ಮೊಳಕೆ ಬಂದ್ಬಿಡ್ತಿದ್ದೀನಿ ಎಲ್ಲ. ಮೊಳಕೆ ಬಂದು ಏನೇನು ಬರಂಗಿಲ್ಲ. ನಮ್ಮ ಸರ್ಕಾರ ಏನ್ ಮಾಡ್ತಾರೆ? ನಮ್ಮ ರೈತರಿಗೆ ಏನು ಸ್ವಲ್ಪ ಪರಿಹಾರ ಕೊಟ್ರ ನಾವೇನು ಮುಂದೆ ಜೀವನ ಮಾಡ್ತೀರಿ. 3000 ಎಕರೆ ತೊಗರಿ ಬೆಳೆ ಹಾನಿ. ಅಕಾಲಿಕ ಮಳೆಯಿಂದಾಗಿ ಕುಷ್ಟಗಿ ತಾಲೂಕಿನಲ್ಲಿ 30,000 ಎಕರೆ ತೊಗರಿ ಬೆಳೆ ಹಾನಿಯಾಗಿದೆ. ಈ ಪ್ರದೇಶಕ್ಕೆ ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಭೇಟಿ ನೀಡಿ ಪರಿಶೀಲಿಸಿದ್ರು. ಸಕಾಲಕ್ಕೆ ಮಳೆಯಾಗಿದ್ರಿಂದ ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದರು ರೈತರು. ಅಕಾಲಿಕ ಮಳೆಯಿಂದ ಕೈಗೆ ಬಂದದ್ದು ಬಾಯಿಗೆ ಬರದಂತಾಗಿದೆ ಎಂದಿದ್ದಾರೆ. ಏನ್ರಿ ಬೆಳೆ ಕೈ ಬಂತು ಬಾಯಿಗೆ ಬರಲಿಲ್ಲ, ಒಳ್ಳೆಯ ಬೆಳೆ ಬಂದಿತ್ತು ಈ ವರ್ಷ. ನಾವೇನೋ ನಮ್ಗೆ ಸ್ವಲ್ಪ ಅನುಕೂಲ ಆಯ್ತು ಅನ್ನೋದನ್ನ ಅಂದ್ರೆ ಅವರೇ ಮುರಿದು ಕೊಟ್ಟರು ನಮಗೆ. ಇನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಭಾರಿ ಮಳೆಗೆ ವೇದಾವತಿ ನದಿ ತುಂಬಿ ಹರಿಯುತ್ತಿದೆ. ಬೆಣಕಲ್ಲು ಗ್ರಾಮಕ್ಕೆ ನೀರು ನುಗ್ಗಿದ್ದು ಜನರು ಪರದಾಡ್ತಿದ್ದಾರೆ. ತುಂಗಭದ್ರಾ ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ ನೀರು ಹೊರಬಿಡಲಾಗಿದ್ದು ಕಂಪ್ಲಿ ಸೇತುವೆ ಮುಳುಗಡೆಯಾಗಿದೆ. ಕಂಪ್ಲಿ ಗಂಗಾವತಿ ನಡುವಿನ ಸಂಪರ್ಕ ಕಡಿತವಾಗಿದೆ. ಸೇತುವೆ ಬಳಿ ಜನರು ತೆರಳದಂತೆ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಅಲ್ಲದೆ ನದಿ ತೀರದಲ್ಲಿ ವಾಸವಾಗಿರೋ ಜನರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಇತ್ತ ಬಳ್ಳಾರಿ ತಾಲೂಕಿನ ಮೋಕ ಗ್ರಾಮದಲ್ಲಿ ವಾಸವಾಗಿದ್ದ 75ಕ್ಕೂ ಹೆಚ್ಚು ಅಲೆಮಾರಿ ಕುಟುಂಬಗಳ ಮನೆಗಳಿಗೆ ವೇದಾವತಿ ಪ್ರವಾಹದ ನೀರು ನುಗ್ಗಿದೆ. ಇದರಿಂದ ಮನೆ ಮಠ ಕಳ್ಕೊಂಡ ಗ್ರಾಮಸ್ಥರು ಬೀದಿಗೆ ಬಿದ್ದಿದ್ದಾರೆ. ಹೀಗಾಗಿ ಸಂತ್ರಸ್ತರಿಗಾಗಿ ಗ್ರಾಮಸ್ಥರು ಶಾಲಾ ಕಾಲೇಜುಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸಿದ್ದಾರೆ. ಇದೇ ರೀತಿ ಬಳ್ಳಾರಿಯ ಪವರ್ ಸ್ಟೇಷನ್ಗೂ ಮಳೆ ನೀರು ನುಗ್ಗಿದೆ. ಬಳ್ಳಾರಿಯ ಬಹುತೇಕ ಏರಿಯಾಗಳಲ್ಲಿ ವಿದ್ಯುತ್ ಕಡಿತಗೊಂಡಿದೆ. ಇಡೀ ನಗರದಲ್ಲಿ ಕರೆಂಟ್ ಇಲ್ಲದೆ ಸಾಕಷ್ಟು ಕೆಲಸಗಳು ನಿಂತಿದೆ. ಕರೆಂಟ್ ಇಲ್ಲದೆ ಜನ ಪರದಾಡ್ತಿದ್ದಾರೆ.
ರಾಯಚೂರು ಜಿಲ್ಲೆಯ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ. ಈಗಾಗಲೇ ತುಂಗಭದ್ರಾ ಡ್ಯಾಮ್ನಿಂದ ನೀರು ಬಿಡಲಾಗಿದ್ದು ಒಳದಂಡೆಗೆ ದನಕರುಗಳನ್ನು ಬಿಡಬಾರದಾಗಿ ತಮ್ಮಲ್ಲೇ ವಿನಂತಿ. ರಾಯಚೂರು ಜಿಲ್ಲೆಯ ತುಂಗಭದ್ರಾ ನದಿ ತೀರದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ತುಂಗಭದ್ರಾ ನದಿಯಿಂದ 1,10,000 ಕ್ಯೂಸೆಕ್ ನೀರು ಬಿಡಲಾಗಿದೆ. ಹೀಗಾಗಿ ರಾಯಚೂರು ಜಿಲ್ಲೆಯ ನದಿ ಪಾತ್ರದಲ್ಲಿ ಹರಿವು ಹೆಚ್ಚಾಗಿದೆ. ನದಿ ಪಾತ್ರಗಳಿಗೆ ಜನರು ತೆರಳದಂತೆ ಹಳ್ಳಿಗಳಲ್ಲಿ ಡಂಗೂರ ಸಾರಿ ಹಾಗೂ ಮೈಕ್ ಮೂಲಕ ಜನರಿಗೆ ಎಚ್ಚರಿಕೆ ನೀಡಲಾಯಿತು. ಇನ್ನು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಚಿಕ್ಕ ಜಂತಕಲ್ ಬಳಿ ಇರೋ ಗಂಗಾವತಿ ಕಂಪ್ಲಿ ಸೇತುವೆ ಮುಳುಗಡೆಯಾಗಿದೆ. ಒಳಗೆ ನೀರು 1 ಲಕ್ಷ ಬರುವಂತೆ ಒಳಗೆ ಹೊಳೆಯ ದಂಡಿಗೆ ದನ ಮೂಟಗಳು ಯಾವ ಇರಬಾರದು. ಧಾರವಾಡ ಜಿಲ್ಲೆಯ ರೈತರಿಗೂ ಹೆಚ್ಚಿನ ಮಳೆಯಿಂದಾಗಿ ಬರೆ ಬಿದ್ದಂತಾಗಿದೆ. ಕುಂದಗೋಳ, ಕಲಘಟಗಿ, ನವಲಗುಂದದಲ್ಲಿ ಗೋವಿನ ಜೋಳ, ಸೋಯಾಬೀನ್, ಹತ್ತಿ ಬೆಳೆ ನೆಲಸಮವಾಗಿದೆ. ರೈತರಿಗೆ ಲಕ್ಷಾಂತರ ರೂಪಾಯಿ ಬೆಳೆ ಹಾನಿಯಾಗಿದ್ದು ಪರಿಹಾರಕ್ಕೆ ಮನವಿ ಮಾಡಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲೂ ಮಳೆರಾಯನ ಅಬ್ಬರಕ್ಕೆ ರೈತರು ಬೆಳೆದಿದ್ದ ಬೆಳೆಯೆಲ್ಲ ನೀರು ಪಾಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ಧಾರಾಕಾರ ಸುರಿದ ಮಳೆ ಹಿನ್ನೆಲೆ ಜಿಲ್ಲೆಯ ಕೆರೆ ಕಟ್ಟೆಗಳು, ಚೆಕ್ ಡ್ಯಾಂ ಭರ್ತಿಯಾಗಿದೆ. ಹಲವೆಡೆ ಜಲಪಾತಗಳು ಸೃಷ್ಟಿಯಾಗಿವೆ. ಇದೇ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಹಲವೆಡೆ ಜಮೀನುಗಳು ಜಲಾವೃತವಾಗಿವೆ. ಹಾನಕಲ್ ಗ್ರಾಮದಲ್ಲಿ ಶೇಂಗಾ ಬೆಳೆ ನಾಶವಾಗಿದೆ. ಹೊಸೂರು ಗ್ರಾಮದ ಬಳಿ ಮೆಣಸಿನಕಾಯಿ ಬೆಳೆ ನೀರು ಪಾಲಾಗಿದೆ. ಸೂಕ್ತ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ತುಮಕೂರಲ್ಲಿ 20 ಎಕರೆ ರಾಗಿ ಬೆಳೆ ನೀರು ಪಾಲು. ಹೌದು ವೀಕ್ಷಕರೇ, ತುಮಕೂರು ಜಿಲ್ಲೆಯಾದ್ಯಂತ ವರುಣ ಅಬ್ಬರಿಸುತ್ತಿದ್ದಾನೆ. ಸತತವಾಗಿ ಸುರಿಯುತ್ತಿರೋ ಮಳೆಯಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ರೈತರು ಬೆಳೆದಿದ್ದ ಬೆಳೆ ಮಳೆ ನೀರಲ್ಲಿ ಕೊಚ್ಚಿ ಹೋಗ್ತಿದೆ. ಬರೋಬ್ಬರಿ 20 ಎಕರೆ ರಾಗಿ ಬೆಳೆ ನೀರು ಪಾಲಾಗಿದೆ. ರೈತ ರಾಜಣ್ಣ ಎಂಬಾತನ ಹೊಲದಲ್ಲಿ ಕಟಾವಿಗೆ ಬಂದಿದ್ದ 20 ಎಕರೆ ರಾಗಿ ಬೆಳೆ ನೀರಲ್ಲಿ ಮುಳುಗಡೆಯಾಗಿದೆ. ಕೆರೆಯಂತಾಗಿರೋ ಜಮೀನಿನಲ್ಲಿ ಕಟಾವಿಗೆ ಬಂದಿದ್ದ ರಾಗಿ ತೆನೆ ತೇಲುತ್ತಿವೆ. ಸೂಕ್ತ ಪರಿಹಾರಕ್ಕಾಗಿ ರೈತ ರಾಜಣ್ಣ ಕಣ್ಣೀರು ಹಾಕ್ತಿದ್ದಾರೆ. ಇದಿಷ್ಟೇ ಅಲ್ಲ, ಗದಗ, ಹಾವೇರಿ, ಧಾರವಾಡ, ರಾಮನಗರ ಮತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲೂ ಬೆಳೆ ಹಾನಿಯಾಗಿದೆ. ರೈತರು ನಿತ್ಯ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ. ಹಾಗಾದ್ರೆ ಆ ಜಿಲ್ಲೆಗಳಲ್ಲಿ ಉಂಟಾಗಿರೋ ದುಸ್ಥಿತಿ ಹೇಗಿದೆ ಗೊತ್ತಾ? ಆ ಬಗ್ಗೆ ತೋರಿಸ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಅಕಾಲಿಕ ಮಳೆ ರಾಜ್ಯದ ಬೆಳೆಯನ್ನ ನುಂಗಿ ನೀರು ಕುಡಿದಿದೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಬೆಳೆ ಹೊಲದಲ್ಲೇ ಕೊಳಿತಾ ಇದೆ. ರೈತರು ಪರಿಹಾರಕ್ಕಾಗಿ ಅಂಗಲಾಚಿದ್ರೂ ಸರ್ಕಾರ ಕೊಡಲಾಗದ ಸ್ಥಿತಿಯಲ್ಲಿದೆ. ಅದ್ಯಾಕೆ ಗೊತ್ತಾ? ಇಲ್ಲಿದೆ ನೋಡಿ ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ಹೊಲದಲ್ಲೇ ಕೊಳೆಯುತ್ತಿದೆ ಬೆಳೆ. ವರುಣಾರ್ಭಟಕ್ಕೆ ನಲುಗಿದ ರೈತರು. ಗದಗದಲ್ಲಿ ಮೆಣಸಿನಕಾಯಿ, ಈರುಳ್ಳಿ, ಹತ್ತಿ ಬೆಳೆ ನಾಶ. ಹೌದು ವೀಕ್ಷಕರೇ, ಗದಗದಲ್ಲಿ ಮಳೆರಾಯನ ಆರ್ಭಟಕ್ಕೆ ಅನ್ನದಾತ ತತ್ತರಿಸಿದ್ದಾನೆ. ಲಕ್ಷ್ಮೇಶ್ವರ ತಾಲೂಕಿನ ರಾಮಗೇರಿಯ ಗ್ರಾಮದಲ್ಲಿ ಮೆಣಸಿನಕಾಯಿ, ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಇದೇ ರೀತಿ ಹಾವೇರಿ ಜಿಲ್ಲೆಯಾದ್ಯಂತ ಸುರಿಯುತ್ತಿರೋ ಧಾರಾಕಾರ ಮಳೆಗೆ ಹಲವೆಡೆ ಮನೆಗಳು ನೆಲಕ್ಕುರುಳಿವೆ. ಬ್ಯಾಡಗಿ ತಾಲೂಕಿನ ಬಿಸಿಲಹಳ್ಳಿ, ಹಾನಗಲ್ ತಾಲೂಕಿನ ಮಲಗುಂದ, ಮಾಸನಕಟ್ಟಿ ಸೇರಿದಂತೆ ಹಲವೆಡೆ ಮಳೆಯಿಂದಾಗಿ ಮನೆಗಳು ಕುಸಿದು ಬಿದ್ದಿವೆ. ತಿಮ್ಮಾಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 18 ಕುಟುಂಬಗಳು ಆಶ್ರಯ ಪಡೆದಿವೆ. ಅಲ್ಲದೆ ರಾಣಿಬೆನ್ನೂರು ನಗರದ 4ನೇ ವಾರ್ಡಿನ ಸರ್ಕಾರಿ ಶಾಲೆಯಲ್ಲಿ 50 ಕುಟುಂಬಗಳು ಆಶ್ರಯ ಪಡೆದಿವೆ. ಇನ್ನು ದಾವಣಗೆರೆಯ ಚನ್ನಗಿರಿ ತಾಲೂಕಿನಾದ್ಯಂತ 215 ಕೆರೆಗಳಿದ್ದು ಎಲ್ಲ ಕೆರೆಗಳು ಭರ್ತಿಯಾಗಿವೆ. ಅಲ್ಲದೆ ಕೆರೆ ಕೋಡಿ ಬಿದ್ದು ಜಮೀನು, ಗ್ರಾಮದೊಳಗೆ ನೀರು ನುಗ್ಗಿವೆ. ಕೊಚ್ಚಿ ಹೋಗಿದ್ದ 5ರಲ್ಲಿ 4 ರಕ್ಷಣೆ. ಚಿಕ್ಕಬಳ್ಳಾಪುರದ ಬಿಳ್ಳೂರು ಕೆರೆಯ ನೀರಲ್ಲಿ ಕೊಚ್ಚಿ ಹೋಗಿದ್ದ ಯುವಕನ ಶವ ಪತ್ತೆಯಾಗಿದೆ. 5 ಜನ ಸ್ನೇಹಿತರು ನೀರಿನಲ್ಲಿ ಕೊಚ್ಚಿ ಹೋಗ್ತಿದ್ರು. 5ರಲ್ಲಿ 4 ಜನರನ್ನು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಆದರೆ ರಮಣ ಎಂಬಾತ ನೀರಲ್ಲಿ ಕೊಚ್ಚಿ ಹೋಗಿದ್ದ. ಬೋಯಿಪಲ್ಲಿ ಗ್ರಾಮದ ಬಳಿ ಶವವಾಗಿ ಪತ್ತೆಯಾಗಿದ್ದಾನೆ. ಕೊಪ್ಪಳದ ನಡುಗಡ್ಡೆಯಲ್ಲಿ ಜಾನುವಾರುಗಳು. ಕೊಪ್ಪಳದ ತುಂಗಭದ್ರಾ ನದಿಯ ನಡುಗಡ್ಡೆಯಲ್ಲಿ ಜಾನುವಾರುಗಳು ಸಿಲುಕಿ ಪರದಾಡ್ತಿವೆ. ಕಳೆದ 4 ದಿನದಿಂದ ಶಿವಪುರ ಗ್ರಾಮದ ಮಾರ್ಕಂಡೇಶ್ವರ ನಡುಗಡ್ಡೆಯಲ್ಲಿ ಮೂಕ ಪ್ರಾಣಿಗಳ ರೋಧನೆ ಅನುಭವಿಸುತ್ತಿವೆ. 250ಕ್ಕೂ ಹೆಚ್ಚು ಕುರಿ, 25ಕ್ಕೂ ಹೆಚ್ಚು ದನ ರಕ್ಷಣೆ.
ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ಬಾಗೇವಾಡಿ ಹಾಗೂ ನಂದಿಪುರ ಗ್ರಾಮದ ಮಧ್ಯದಲ್ಲಿರುವ ನಡುಗಡ್ಡೆಯಲ್ಲಿ 250ಕ್ಕೂ ಹೆಚ್ಚು ಕುರಿಗಳು ಮತ್ತು 25ಕ್ಕೂ ಹೆಚ್ಚು ದನಗಳು ಸಿಲುಕಿಕೊಂಡಿದ್ವು. ಕೂಡಲೇ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳ ಹರಸಾಹಸ ಪಟ್ಟು ಜನ ಮತ್ತು ಜಾನುವಾರುಗಳನ್ನ ರಕ್ಷಿಸಿದ್ದಾರೆ. ಇತ್ತ ಕೋಲಾರದಲ್ಲೂ ಅಕಾಲಿಕ ಮಳೆಯಿಂದಾಗಿ ಭತ್ತ, ರಾಗಿ, ತರಕಾರಿ, ಹೂವಿನ ಬೆಳೆಗಳು ನಾಶವಾಗಿದೆ. ಇದೇ ರೀತಿ ರಾಮನಗರ ಜಿಲ್ಲೆಯಲ್ಲೂ 40,214 ಹೆಕ್ಟೇರ್ ರಾಗಿ ಬೆಳೆ ನಾಶವಾಗಿದ್ರೆ 454 ಹೆಕ್ಟೇರ್ ಮುಸುಕಿನ ಜೋಳ ಮಣ್ಣು ಪಾಲಾಗಿದೆ. ಒಟ್ಟಾರೆ ರಾಮನಗರ ಜಿಲ್ಲೆಯಲ್ಲಿ ಸುಮಾರು 27 ಕೋಟಿಗೂ ಅಧಿಕ ನಷ್ಟವಾಗಿದೆ. ಸದ್ಯ ರೈತರ ಸಂಕಷ್ಟವನ್ನ ನೋಡಿ ಸಿಎಂ ಬಸವರಾಜ ಬೊಮ್ಮಾಯಿ ಪರಿಹಾರಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಅಂತಿದ್ದಾರೆ. ಆದ್ರೆ ಪರಿಷತ್ ಚುನಾವಣೆ ನೀತಿ ಸಂಹಿತೆ ಇದೆ. ಹೀಗಾಗಿ ಚುನಾವಣಾ ಆಯೋಗ ಅನುಮತಿ ಕೊಟ್ರೆ ಎಲ್ಲ ಸಚಿವರು ಜಿಲ್ಲೆಗಳಿಗೆ ಹೋಗ್ತಾರೆ, ಪರಿಶೀಲನೆ ಮಾಡ್ತಾರೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಐಸೈಟ್ ಸಮೀಕ್ಷೆ ಅಂತ ಕರಿತೀವಿ, ಅದನ್ನು ಈಗಾಗಲೇ ಮಾಡೋದಕ್ಕೆ ಎಲ್ಲ ಕೆಲವು ಕಡೆ ಎಲ್ಲ ಪ್ರಾರಂಭ ಆಗಿದೆ. ಸಾವು ಕೂಡ ಆಗಿರುವಂಥದ್ದು ಕೂಡ ಎಲ್ಲ ಸಮೀಕ್ಷೆ ವರದಿಯಲ್ಲಿ ಬಂದಿದೆ. 3 ಲಕ್ಷ ರೈತರ ಜಮೀನು ಹಾಳಾಗಿದ್ದರಲ್ಲಿ ಈಗಾಗಲೇ ನಾವು ಹಣವನ್ನು ಬಿಡುಗಡೆ ಮಾಡಿದ್ದೇವೆ. ಇನ್ನು ಹೀಗೆ ರಾಜ್ಯದ ಉದ್ದಗಲಕ್ಕೂ ರೈತರು ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ, ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಇದರ ನಡುವೆ ಇನ್ನೂ 2 ದಿನ ಮಳೆ ಮುಂದುವರಿಯಲಿದೆ ಅಂತ ಹೇಳಿ ಹವಾಮಾನ ತಜ್ಞ ಸದಾನಂದ ಅಡಿಗ ಮಾಹಿತಿ ಕೊಟ್ಟಿದ್ದಾರೆ. ಮಳೆ ಇನ್ನೂ 2 ದಿನ ಮುಂದುವರಿಯೋದ್ರಿಂದ ಜನ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಆದ್ರೆ ಈ ಅಕಾಲಿಕ ಮಳೆ ಇನ್ನೆಷ್ಟು ಬೆಳೆಯನ್ನ ಆಹುತಿ ಪಡೆಯುತ್ತೋ ಅನ್ನೋ ಆತಂಕ ಇದ್ದೇ ಇದೆ. ನೋಡಿದ್ರಲ್ಲ, ರಾಜ್ಯಾದ್ಯಂತ ಅನ್ನದಾತನ ಕಣ್ಣೀರು ಹೇಗಿದೆ ಅನ್ನೋದನ್ನ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ.